ಅಮೆರಿಕ ರಣರಂಗವನ್ನು ಪ್ರವೇಶಿಸಿತು, ಇರಾನಿನ 3 ಅಣು ಕೇಂದ್ರಗಳನ್ನು ಧ್ವಂಸ ಮಾಡಿತು. ಅಮೆರಿಕ ಇದನ್ನೆಲ್ಲ ಮಾಡ್ತಾ ಇದ್ದಾಗ ಇಸ್ರೇಲ್ ಸುಮ್ಮನೆ ಇತ್ತ ಅಂದ್ರೆ ಇಲ್ಲ. ಇಸ್ರೇಲು ಇವತ್ತು ದಾಳಿಯನ್ನು ಮುಂದುವರಿಸಿತು. ಇಸ್ರೇಲಿನ 50 ಯುದ್ಧ ವಿಮಾನಗಳು ಇವತ್ತು ಇರಾನಿನ ಆಕಾಶದಲ್ಲಿ ಹಾರಾಡ್ತಾ ಇದ್ವು. ಇರಾನ್ ಸುಮ್ಮನಿತ್ತ ಅಂದ್ರೆ ಇಲ್ಲ. ಇರಾನ್ ಕೂಡ ಇಸ್ರೇಲ್ ಮೇಲೆ ಇವತ್ತು ದಾಳಿಯನ್ನು ಮುಂದುವರಿಸಿತು. ಖುರ್ರಮ್ ಶಾ 4 ಅನ್ನುವ ಮಿಸೈಲನ್ನು, ಇರಾನ್ ಹತ್ರ ಇರುವ ಅತ್ಯಂತ ಶಕ್ತಿಶಾಲಿ ಮಿಸೈಲ್ ಇದು, ಅದನ್ನು ಬಳಸಿ ಇವತ್ತು ಇಸ್ರೇಲಿನ ಅನೇಕ ಜಾಗಗಳ ಮೇಲೆ ಇರಾನ್ ದಾಳಿ ಮಾಡಿದೆ. ಖುರ್ರಮ್ ಶಾ ಅಂತ ಇವರ ಮಿಸೈಲ್ನ ಹೆಸರು. ಇರಾನ್ನ ಏರೋಸ್ಪೇಸ್ ಏಜೆನ್ಸಿ ಅಭಿವೃದ್ಧಿಪಡಿಸಿರುವಂಥ ಮಿಸೈಲ್ ಇದು. ಸೂಪರ್ಸಾನಿಕ್ ಮಿಸೈಲು. ಶಬ್ದಕ್ಕಿಂತ 8 ಪಟ್ಟು ಹೆಚ್ಚಿನ ವೇಗದಲ್ಲಿ ಹಾರುತ್ತೆ. 2500 ಕಿಲೋಮೀಟರ್ಸ್ ಆಗಬಲ್ಲಂಥ ಸಾಮರ್ಥ್ಯ ಇರುವ ಮಿಸೈಲ್ ಇದು. 1800 ಕಿಲೋಗ್ರಾಮ್ ಸ್ಫೋಟಕವನ್ನು ತೆಗೆದುಕೊಂಡು ಹೋಗಬಲ್ಲದು. 1800 kg. ಒಂದೇ ಸಲಕ್ಕೆ 80 ಟಾರ್ಗೆಟ್ಗಳನ್ನು ಇದು ಧ್ವಂಸ ಮಾಡಬಲ್ಲಂಥ ಕ್ಷಿಪಣಿ ಇದು. ಇರಾನಿನ ಹತ್ರ ಇದೆ ಖುರ್ರಮ್ ಶಾ. ವಾಯು ರಕ್ಷಣಾ ಪಡೆ ಅಂತೇಳಿ ವಾಯು ರಕ್ಷಣಾ ವ್ಯವಸ್ಥೆ ಏನಿರುತ್ತಲ್ಲ, ಏರ್ ಡಿಫೆನ್ಸ್ ಸಿಸ್ಟಮ್, ಅದನ್ನು ಭೇದಿಸಿಕೊಂಡು ಹೋಗುವ ಸಾಮರ್ಥ್ಯ ಇದಕ್ಕಿದೆ. ಟೋಟಲ್ ಇದರದ್ದು ಒಂದು ಕ್ಷಿಪಣಿಯ ತೂಕ 30,000 kg ಇರುತ್ತೆ. ಇರಾನಿನ ಬತ್ತಳಿಕೆಯಲ್ಲಿರುವ ಅತ್ಯಂತ ಶಕ್ತಿಶಾಲಿ ಕ್ಷಿಪಣಿಯನ್ನು ಇವತ್ತು ಇಸ್ರೇಲ್ ಮೇಲೆ ಪ್ರಯೋಗಿಸಲಾಯಿತು. 10ನೇ ದಿವಸದ ಯುದ್ಧ ಇವತ್ತು. 2 ರಾಷ್ಟ್ರಗಳ ಮಧ್ಯದಲ್ಲಿ, ಇರಾನ್ ಇಸ್ರೇಲ್ ಮಧ್ಯದಲ್ಲೂ ಕೂಡ ಇವತ್ತಿನ ಸಂಘರ್ಷ ಮುಂದುವರಿತು. ಇವತ್ತು ಒಂದು ಲೆಕ್ಕಾಚಾರದ ಪ್ರಕಾರ ಹಿಂದಿನ ದಿನಗಳಿಗಿಂತಲೂ ಭೀಕರವಾದಂಥದ್ದು ಅಂತಲೇ ಹೇಳಬಹುದು. ಇರಾನ್ನಲ್ಲೊಂದು ಜೈಲಿದೆ, ಎವಿನ್ ಜೈಲು ಅಂತ ಕರೀತಾರೆ ಅದನ್ನು. ಇದು ನೇರವಾಗಿ ಖಮೇನಿ ಅಂಡರ್ಗೆ ಬರುವಂಥ ಜೈಲಿದು. ಯಾರು ತನ್ನ ಆಡಳಿತವನ್ನು ವಿರೋಧಿಸ್ತಾರೋ, ತನ್ನ ಆಡಳಿತವನ್ನು ಟೀಕೆ ಮಾಡ್ತಾರೋ ಅಂಥವರನ್ನು, ರಾಜಕೀಯ ಎದುರಾಳಿಗಳನ್ನು ಖಮೇನಿ ಇಡ್ತಾ ಇದ್ದದ್ದು ಇದೇ ಜೈಲಿನಲ್ಲಿ. ಸರ್ವಾಧಿಕಾರ, ಯಾರೂ ಮಾತಾಡಂಗಿಲ್ಲ. ಆಡಳಿತದ ವಿರುದ್ಧ ವಿರೋಧ ಮಾಡಿದ್ರೆ ಈ ಜೈಲು. ಆಡಳಿತ ವಿರೋಧಿಗಳು, ಆಕ್ಟಿವಿಸ್ಟ್ಗಳು, ಪತ್ರಕರ್ತರು, ಯಾರು ಇಸ್ರೇಲ್ನ ಪರವಾಗಿ ಬೇಹುಗಾರಿಕೆ ಮಾಡ್ತಿದ್ದಾರೆ ಅನ್ನುವ ಡೌಟ್ ಬರುತ್ತೆ, ಅಂಥವರನ್ನೆಲ್ಲ ಇಡ್ತಾ ಇದ್ದದ್ದು ಜೈಲಿದು. ಇರಾನಿನ ಸರ್ಕಾರದ ಆಡಳಿತದಲ್ಲೇ ಅಲ್ಲ, IRGC ಆಡಳಿತದಲ್ಲಿ ನೇರವಾಗಿ ಇತ್ತು ಎಲಿನ್ ಕಾರಾಗೃಹ. IRGC ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್ ಅಂತ. ಇಸ್ಲಾಮಿಕ್ ರೆವಲ್ಯೂಷನ್ ಇರಾನ್ನಲ್ಲಿ ಆದ ನಂತರ ಅಸ್ತಿತ್ವಕ್ಕೆ ಬಂದಂಥ ಪಡೆ ಅದು. ಒನ್ಸ್ ಅಗೇನ್ ಅದು ನೇರವಾಗಿ ಖಮೇನಿಗೆ ರಿಪೋರ್ಟ್ ಮಾಡ್ಕೊಳ್ಳುತ್ತೆ. ಉಳಿದ ವ್ಯವಸ್ಥೆಯಲ್ಲಿ ಸೈನ್ಯ ಬೇರೆ ಇದೆ, IRGC ಬೇರೆ. ಅಲ್ಲಿ ಆ IRGCಯ ಇಂಟೆಲಿಜೆನ್ಸ್ ಆಫೀಸ್ ಇದ್ದದ್ದು ಕೂಡ ಈ ಜೈಲಿನ ಒಳಗೆ. ಈ ಜೈಲನ್ನು ಟಾರ್ಗೆಟ್ ಮಾಡಿ ಇವತ್ತು ಇಸ್ರೇಲ್ ದಾಳಿ ನಡೆಸ್ತು. ಕೆಲವರಿಗೆ, ಇರಾನ್ ಹೇಳ್ತಾ ಇದೆ ನಮ್ಮ ಯಾರಿಗೂ ಏನೂ ಆಗಿಲ್ಲ, ಅದರಲ್ಲಿ ಒಂದಷ್ಟು ಜನರಿಗೆ ದಾಳಿ ಆಗಿದೆ, ಸ್ವಲ್ಪ ಗೋಡೆ ಗಿಡೆ ಬಿದ್ದಿದ್ದಾವೆ ಅಂತಷ್ಟೇ ಇರಾನ್ ಹೇಳ್ತಾ ಇರೋದು. ಇಸ್ರೇಲಿನ ಉದ್ದೇಶ ಆ ಜೈಲಿನಲ್ಲಿದ್ದವ್ರು ತಪ್ಪಿಸ್ಕೊಂಡು ಹೊರಗೆ ಬರಲಿ ಅನ್ನೋದಾಗಿತ್ತು. ಅಲ್ಲಿನ ಆಡಳಿತವನ್ನು ವಿರೋಧಿಸುವಂಥವರಲ್ಲಿದ್ದಾರೆ. ಪೊಲಿಟಿಕಲ್ ಆಕ್ಟಿವಿಸ್ಟ್ಗಳು, ಪತ್ರಕರ್ತರುಗಳು, ಬೇಹುಗಾರಿಕೆ ಮಾಡೋದಕ್ಕೆ ಹೋಗಿ ಸಿಕ್ಕಾಕೊಂಡವರು, ಅವರೆಲ್ಲ ಅಲ್ಲಿದ್ದಾರೆ. ಅಂಥವ್ರು ಹೊರಗೆ ಬರಲಿ ಅನ್ನುವ ಉದ್ದೇಶಕ್ಕಾಗಿ ನಡೆದಂಥ ದಾಳಿ. ಇರಾನ್ ಹೇಳ್ತಾ ಇದೆ ಹಾಗೇನೂ ಆಗಿಲ್ಲ ಅಂತ. ಅದನ್ನು ಹೊರತುಪಡಿಸಿದ್ರೆ ಇರಾನ್ನ ಎವಿನ್ ಜೈಲಾಯಿತು, ಒಂದಷ್ಟು ಜನರಿಗೆ ಗಾಯ ಆಗಿದೆಯಂತೆ. ಕರಾಜ್ ನಗರದ ಮೇಲೆ ಇಸ್ರೇಲ್ ದಾಳಿ ನಡೆಸಿತು. ಶಾಹಿದ್ ಬೆಹೆಸ್ಟಿ ಯೂನಿವರ್ಸಿಟಿ ಮೇಲೆ ದಾಳಿ ಆಯಿತು. ಟೆಹರಾನ್ ಮಧ್ಯಭಾಗದಲ್ಲೇ ಇಸ್ರೇಲ್ನ ಮಿಸೈಲ್ಗಳು ಬಿದ್ದವು. ಇರಾನ್ನ ಇಂಧನ ಸಚಿವಾಲಯ ಇಸ್ರೇಲಿಗೆ ಟಾರ್ಗೆಟ್ ಆಗಿತ್ತು ಇವತ್ತು. ಟೆಹರಾನ್ನ ಮಿಲಿಟರಿ ಕಚೇರಿಗಳು ಟಾರ್ಗೆಟ್ ಆಗಿತ್ತು. ಪವರ್ ಡಿಸ್ಟ್ರಿಬ್ಯೂಷನ್ ಕಂಪನಿಗಳು, ಇರಾನಿನ ಪವರ್ ಡಿಸ್ಟ್ರಿಬ್ಯೂಷನ್ ಕಂಪನಿಗಳು, ದೃಶ್ಯಗಳು ಬರ್ತಾ ಇದ್ದಾವೆ, ಎಲ್ಲ ಟೆಹರಾನ್ ಇಂದಿದ್ದು. ಆಮೇಲೆ ಇಸ್ರೇಲ್ ಮೇಲೆ ಆಗಿದ್ದ ದಾಳಿನ ಆಮೇಲೆ ತೋರಿಸ್ತೀನಿ. ಇರಾನ್ನ 6 ವಾಯುನೆಲೆಗಳ ಮೇಲೆ ಇಸ್ರೇಲ್ ದಾಳಿ ನಡೆಸಿತು. F-14, F-5, AH-1 ಯುದ್ಧ ವಿಮಾನಗಳನ್ನು ಧ್ವಂಸ ಮಾಡಲಾಯಿತು. ಇರಾನ್ ಬ್ರಾಡ್ಕಾಸ್ಟಿಂಗ್ ಅಥಾರಿಟಿಯ ಕಚೇರಿ ಮೇಲೆ ದಾಳಿ. ನೆನ್ನೆ ರಾತ್ರಿನೇ ಕೆರ್ಮನ್ ಶಾ ಮೇಲೆ, ಇರಾನಿನ ಕೆರ್ಮನ್ ಶಾ ಮೇಲೆ ನೆನ್ನೆ ರಾತ್ರಿನೇ ಅಟ್ಯಾಕ್ ಮಾಡಿತ್ತು ಇಸ್ರೇಲ್. ಇಸ್ರೇಲ್ ಮೇಲೆ ದಾಳಿಗೆ ಸಿದ್ಧವಾಗಿದ್ದ ಬ್ಯಾಲಿಸ್ಟಿಕ್ ಮಿಸೈಲ್ ಲಾಂಚ್ ಪ್ಯಾಡ್ಗಳ ಮೇಲೆ, ಇರಾನಿನ ಬ್ಯಾಲಿಸ್ಟಿಕ್ ಮಿಸೈಲ್ ಲಾಂಚ್ ಪ್ಯಾಡ್ಗಳನ್ನು ಕೂಡ, ಅಂದರೆ ಇನ್ನೇನು ರೆಡಿ ಆಗಿದ್ವು ಆ ಮಿಸೈಲ್ಗಳು ಇಸ್ರೇಲ್ ಮೇಲೆ ದಾಳಿ ಮಾಡೋದಕ್ಕೆ, ಅವುಗಳನ್ನು ಕೂಡ ಇಸ್ರೇಲ್ ಟಾರ್ಗೆಟ್ ಮಾಡಿತು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.